ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಎಥನಾಲ್ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಅದು ಭಾರತೀಯರ ಬದುಕನ್ನೇ ದಹಿಸ್ತಾ ಇದೆಯಾ? ಅದರ ಹಿಂದಿನ ಗುಟ್ಟೇನು? ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಯಾಕೆ ಬಹಿರಂಗಪಡಿಸ್ತಾ ಇಲ್ಲ? ಪೆಟ್ರೋಲ್ಗೂ ಎಥನಾಲ್ ಮಿಶ್ರಿತ ಪೆಟ್ರೋಲ್ಗೂ ಇರುವ ವ್ಯತ್ಯಾಸಗಳೇನು? ವಾಹನ ಮಾಲಕರು ಯಾಕೆ ಇದರ ಬಗ್ಗೆ ಈಗ ತೀವ್ರ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ? ತಾವು ಗಮನಿಸಿರಬಹುದು, ಕಳೆದ ಒಂದು ವಾರ 15 ದಿನಗಳಿಂದ ಈ ಬಗ್ಗೆ ಸಾರ್ವಜನಿಕರು ತೀವ್ರ ಕೋಪವನ್ನ, ಪ್ರತಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಕೊಟ್ಟು ತೆಗೆದುಕೊಂಡ ವಾಹನಗಳೇನಿವೆ ಇದ್ದಕ್ಕಿದ್ದಂತೆ ಕೆಟ್ಟು ನಿಲ್ತಾ ಇವೆ. ಏನಾಗಿದ್ರೆ ಇದರ ಹಿಂದಿನ ಗುಟ್ಟೇನು? ಇದನ್ನು ಹೇಳುವುದಕ್ಕಿಂತ ಮೊದಲು ಕೇಂದ್ರ ಸರ್ಕಾರದ ಇನ್ನೊಂದು ವಿಚಾರವನ್ನು ವಾಹನಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ಬೇಕು ನಾನು. ಅದನ್ನ ಹೇಳಿ ಇದರ ಹಿಂದಿರುವ, ನಾನು ಅದನ್ನು ಗುಟ್ಟು ಅನ್ನಲ್ಲ, ಇನ್ನೊಂದಲ್ಲ, ಏನಲ್ಲ, ಶಬ್ದನೇ ಸಿಗ್ತಾ ಇಲ್ಲ. ಅದೇನು ಅಂತ ಹೇಳ್ತೀನಿ. ನೀವು ಈ ಎಲೆಕ್ಟ್ರಿಕ್ ಬಸ್ಗಳನ್ನ ನೋಡಿರ್ಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಸರ್ಕಾರ ಈ ಎಲೆಕ್ಟ್ರಿಕ್ ಬಸ್ಗಳನ್ನ ರಾಜ್ಯಗಳಿಗೆ ಕೊಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಈ ಒಂದು ಎಲೆಕ್ಟ್ರಿಕ್ ಬಸ್ಗಳನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಕೊಟ್ಟ ಹೇಳಿಕೆಯನ್ನ ನೀವು ಗಮನಿಸಿರಬಹುದು. ನನಗೆ ಈ ಎಲೆಕ್ಟ್ರಿಕ್ ಬಸ್ಗಳ ಬಗ್ಗೆ ಬಹಳ ಕುತೂಹಲ ಇತ್ತು. ನಾನು ಬಸ್ನಲ್ಲಿ ಓಡಾಡುವ ಮನುಷ್ಯ, ಸರ್ಕಾರಿ ಬಸ್ನಲ್ಲೇ ಓಡಾಡೋದು. ಎಲೆಕ್ಟ್ರಿಕ್ ಬಸ್ನಲ್ಲೂ ನಾನು ಹೋಗ್ತಾ ಓಡಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕಂಡಕ್ಟರ್ ಒಬ್ಬರ ಹತ್ರ ಮಾತನಾಡ್ತಾ ಕೇಳ್ತಿ, ಏನಿದು ಎಲೆಕ್ಟ್ರಿಕ್ ಬಸ್ಗಳದ್ದು, ಇದು KSRTC ಅಂತ ಕೇಳಿದೆ. ಅವ್ರು ಹೇಳಿದ್ರೆ, ಅಲ್ಲ, ಇದು KSRTC ಬಸ್ ಅಲ್ಲ, ಕಂಡಕ್ಟರ್ ಮಾತ್ರ ನಾವು, ಡ್ರೈವರು ಕಂಪ್ನಿ. ಯಾವ ಕಂಪ್ನಿ, ಏನದು ಅಂತ ಕೇಳಿದೆ. ಸೊ ಅವರಂದ್ರು, ಈ ಬಹುತೇಕ ಎಲೆಕ್ಟ್ರಿಕ್ ಬಸ್ಗಳೇನು KSRTC ತೆಗೆದುಕೊಂಡಿದೆ, ಅದು ಕೇಂದ್ರ ಸಚಿವರ ಒಬ್ಬರ ಮಗನಿಗೆ ಸಂಬಂಧಪಟ್ಟ ಕಂಪ್ನಿ ಇದು. ಇಟ್ ವಾಸ್ ಶಾಕಿಂಗ್ ಟು ಮೀ. ಸೊ ಕೇಂದ್ರ ಸಚಿವರೊಬ್ಬರಿಗೆ ಸೇರಿದಂತ ಈ ಎಲೆಕ್ಟ್ರಿಕ್ ಬಸ್ಗಳೇನಿವೆ ಅದನ್ನ ಕರ್ನಾಟಕ ಸರ್ಕಾರ KSRTC ತೆಗೆದುಕೊಂಡಿದೆ. ಅದಕ್ಕೆ ಅವರಿಗೆ ಪ್ರತಿ ಕಿಲೋಮೀಟರ್ಗೆ KSRTC ಕೊಡೋದು 44-45 ರೂಪಾಯಿ. ಇದು ಏನಪ್ಪ, ಇದು KSRTC ಬಸ್ ತಾವೇ ಪರ್ಚೇಸ್ ಮಾಡ್ಬೋದು, ಯಾಕೆ ಅಂತ ಅಂದ್ರೆ ಅದು ಕೇಂದ್ರ ಸಚಿವರೊಬ್ಬರಿಗೆ ಸೇರಿದ್ದು ಅಂತೇಳಿ KSRTC ಕೆಲಸ ಮಾಡುವವರೇ ಹೇಳ್ತಾರೆ. ನೀವು ಕೇಳ್ಬೋದು. ಎಂತ ವ್ಯವಹಾರ ನೋಡಿ. ಈಗ ಗಡ್ಕರಿ ವಿಚಾರಕ್ಕೆ ಬರ್ತೀನಿ. ಸನ್ಮಾನ್ಯ ಗಡ್ಕರಿ ಅವರು ಈ ಎಥನಾಲ್ ಬಳಕೆಯ ಪೆಟ್ರೋಲ್ ಬಗ್ಗೆ ಅತಿ ಹೆಚ್ಚು ಪ್ರಚಾರ ಮಾಡ್ತಾ ಬಂದರು. ಅದು ಬಂದ ಮೇಲೆ ಎಥನಾಲ್ ಬಳಕೆ ಪ್ರಾರಂಭ ಆಯಿತು. ಅದು ಕೂಡ ಎಥನಾಲ್ ಉತ್ಪಾದನಾ ಕಂಪನಿ ಗಡ್ಕರಿ ಅವರಿಗೆ, ಅವರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಏನೋ ಆರೋಪಗಳು ಬಂದು. ಆದ್ರೆ ಈಗ ಬರುತ್ತಿರುವ ಮಾಹಿತಿ ಏನು ಅಂತಂದ್ರೆ, ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಮಾಹಿತಿಯನ್ನ ನೀವು RTI ಮೂಲಕ ಕೇಳಿದ್ರು ಬಹಿರಂಗಪಡಿಸ್ತಾ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಅದು ಹೇಳ್ತಾ ಇರೋದು ಇನ್ನೂ ಇದು ಪ್ರಾಯೋಗಿಕ ಹಂತದಲ್ಲಿದೆ ಅಂತ. ಹಾಗಿದ್ರೆ ಯಾವ ಪ್ರಯೋಗ, ಏನ್ ಪ್ರಾಯೋಗಿಕ ಅಂತ? ಈ ಪ್ರಾಯೋಗಿಕ ಹಂತದಲ್ಲಿ ಬಂದಂತ ಫಲಿತಾಂಶ ಏನೋ ದೇಶದ ಜನರಿಗೆ ತಿಳಿಸ್ಬೇಕಲ್ವಾ? ಅದನ್ನ ಯಾವುದು ಕೇಂದ್ರ ಸರ್ಕಾರ ತಿಳಿಸ್ತಾ ಇಲ್ಲ. ಆದ್ರೆ ಭಾರತದಲ್ಲಿ ಯಾರು ಮೋಟಾರ್ ಸೈಕಲ್ ಓಡಿಸ್ತಾರೆ, ಯಾರು ಈ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನ ಬಳಸ್ತಿದ್ದಾರೆ, ಅವರೆಲ್ಲ ಸಫರ್ ಆಗ್ತಿದ್ದಾರೆ. ನೀವು ಸಾಮಾಜಿಕ ಜಾಲತಾಣದಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ನನ್ನ 40 ಲಕ್ಷ ರೂಪಾಯಿ ಕಾರು ಹೀಗಾಗಿ ಕೂತು 5,000 ಕಿಲೋಮೀಟರ್ ಹೋಗಿಂತ ಹೀಗಾಯ್ತು, ಇಂತ ಹಲವಾರು ಸಿಗ್ತವೆ. ಆದ್ರೆ ಕೇಂದ್ರ ಸರ್ಕಾರ ಗಪ್ಚುಪ್ ಆಗಿದೆ. ಹಾಗಿದ್ರೆ ನನ್ನ ಬಳಿ ಕೆಲವು ಪ್ರಶ್ನೆಗಳಿವೆ. ಅದು ಈ ಪ್ರಾಯೋಗಿಕ ಪರೀಕ್ಷೆ ಅಂತ ಏನ್ ಗಡ್ಕರಿ ಸಾಹೇಬರು ಕೇಂದ್ರ ಸರ್ಕಾರ ಹೇಳುತ್ತೆ, ವಿವರವನ್ನು ಕೊಡ್ತಾ ಇಲ್ಲ. ಅದರ ಸಂಪೂರ್ಣ ಮಾಹಿತಿಯನ್ನ ಜನರ ಮುಂದೆ ಇಡಬೇಕಾದ ಕರ್ತವ್ಯ ಯಾವುದು? ಈ E20 ಇಂಧನವನ್ನ ವಿವಿಧ ಹವಾಮಾನ, ರಸ್ತೆ ಪರಿಸ್ಥಿತಿ ಮತ್ತು ಲಕ್ಷಾಂತರ ಕಿಲೋಮೀಟರ್ಗಳ ಬಳಕೆಯಲ್ಲಿ ಹೇಗೆ ಪರೀಕ್ಷೆ ಮಾಡಲಾಯಿತು? ಆ ಪರೀಕ್ಷೆ ಫಲಿತಾಂಶ ಏನು? ಜನರ ಮುಂದೆ ಇಡಬೇಕಲ್ವಾ? ಎಲ್ಲವನ್ನ ಮುಚ್ಚಿಕೊಂಡು ಯಾಕೆ ಕೂತಿದ್ದೀರಿ ಅನ್ನೋದು. ಅದರೊಂದಿಗೆ ಯಾವ ಸಂಸ್ಥೆಗಳು ಇದ್ರ ಪರೀಕ್ಷೆಯನ್ನು ನಡೆಸಿದ್ವಪ್ಪ? ನೀವು ಪ್ರಾಯೋಗಿಕವಾಗಿ ಮಾಡ್ತಿದೀವಿ ಅಂತ ಹೇಳಿ ದೇಶಾದ್ಯಂತ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನು ಬಿಡ್ತಾ ಇದ್ದೀರಿ. ಆದ್ರೆ ಮಾಡಿದವ್ರು ಯಾರು ಹೇಳ್ಬೇಕಲ್ಲ?
ಎಷ್ಟು ವಾಹನಗಳಲ್ಲಿ ಪರೀಕ್ಷೆ ಮಾಡಲಾಯಿತು? ಫಲಿತಾಂಶಗಳ ಸಂಪೂರ್ಣ ವಿವರವನ್ನು ಯಾಕೆ ಸಾರ್ವಜನಿಕರಿಗೆ ಕೊಡ್ತಾ ಇಲ್ಲ? ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಬಹಳ ಮಟ್ಟಿಗೆ ಈ ಮೈಲೇಜ್ ಮೇಲೆ ಇದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನುವುದರ ಬಗ್ಗೆ ಅಂಕಿಅಂಶಗಳೇ ಇಲ್ಲ. ಆದ್ರೆ ಯಾವ ವಾಹನ ಮಾಲೀಕರಿದ್ದಾರೋ ಅವ್ರು ಹೇಳ್ತಾರೆ 20 to 30% ಮೈಲೇಜ್ ಡೌನ್ ಆಗ್ತಿದೆ. ನೀವು ಪೆಟ್ರೋಲ್ ಮಿಶ್ರಿತ ಇದು ಎಥನಾಲ್ ಮಿಶ್ರಿತ ಪೆಟ್ರೋಲ್ನ ಹಾಕಿದ್ರೆ ನಿಮ್ಮ ಗಾಡಿಗೆ, ಸೊ ನಿಮ್ಮ 1 ಲೀಟರ್ ಪೆಟ್ರೋಲ್ ಎಷ್ಟು ಕಿಲೋಮೀಟರ್ ಕೊಡುತ್ತೋ ಅದರಲ್ಲಿ 20 to 30% ಡೌನ್ ಆಗುತ್ತೆ ಅಂತ ಹೇಳಿ ಇದನ್ನ ಬಳಸುವವರು ಹೇಳ್ತಾರೆ. ಇದ್ರ ಬಗ್ಗೆ ಯಾವುದು ವಿವರಗಳಿಲ್ಲ. ಅದರ ಜೊತೆಗೆ ಕೇಂದ್ರ ಸರ್ಕಾರ ಕೇಳಿದ್ರೆ ಏನಿಲ್ಲ, ಅದು ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ವೆಹಿಕಲ್ಗಳಲ್ಲಿ. ಏನ್ ಅಪ್ಗ್ರೇಡ್ ಮಾಡಬೇಕು? ಬಹುತೇಕ ವಾಹನಗಳು ಪೆಟ್ರೋಲ್ ಬಳಸುವುದಕ್ಕೆ ಅದನ್ನ ಡಿಸೈನ್ ಮಾಡಲಾಗಿರುತ್ತೆ. ಆದ್ರೆ ಇದಕ್ಕಿದ್ದ ಹಾಗೆ ಗಡ್ಕರಿ ಸಾಹೇಬರು ಹೇಳಿದ್ರು ಅಂತ ಹೇಳ್ಬಿಟ್ಟು ದೇಶಾದ್ಯಂತ ಎಥನಾಲ್ ಹಾಕುವ ಮೂಲಕ ವಾಹನದ ವಿಶ್ವಾಸಾರ್ಹತೆ ಮಾತ್ರ ಅಲ್ಲ, ಅದರ ಬಳಕೆ ಸಾಧ್ಯವಿಲ್ಲ ಅನ್ನುವ ಸ್ಥಿತಿ ನಿರ್ಮಾಣ ಆದದ್ದು ಅಂತ. ಅದ್ರ ಜೊತೆಗೆ ಗ್ರಾಹಕರ ವೆಚ್ಚ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ಏನ್ ಡಿಫೆಂಡ್ ಮಾಡುತ್ತೆ ಅಂತ. ಒಂದು, ನೀವು ಎಥನಾಲ್ ಹೇಗೆ ತಯಾರು ಮಾಡ್ತಾರೆ ಅಂತ ಗೊತ್ತಲ್ಲ. ಯೂಶುವಲಿ ಕಬ್ಬು ಏನಿದೆಯಲ್ಲ, ಕಬ್ಬಿನಿಂದ ಇದು ಕೃಷಿ ಉತ್ಪನ್ನಗಳಿಂದ ಎಥನಾಲ್ ತಯಾರಾಗುತ್ತೆ. ಈ ಭಾರತ ಮೊದಲನೇದಾಗಿ ಕೃಷಿ ಆಧಾರಿತವಾದ ದೇಶ ಅಲ್ವಾ? ಇಲ್ಲಿ ನೀವು ಬಹುತೇಕ ಕಬ್ಬಿನಂತದಲ್ಲಾಗ್ಲಿ ಅಥವಾ ಬೇರೆ ಬೇರೆ ಕೃಷಿ ಉತ್ಪನ್ನಗಳನ್ನ ನೀವು ಎಥನಾಲ್ಗೆ ಬಳಸಿದ್ರೆ ಅದು ಈ ದೇಶದ ಗ್ರಾಮೀಣ ವ್ಯವಸ್ಥೆಯ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಹೇಳ್ಬೇಕಲ್ವಾ? ಅದ್ರ ಜೊತೆಗೆ ನೀವು ನೀರಿನ ಸಂಪನ್ಮೂಲದ ಮೇಲೆ, ಈ ಬರಗಾಲ ಬೇರೆ ಬರ್ತಾ ಇದೆ, ನೀವು ಅತಿ ಹೆಚ್ಚು ಕೃಷಿ ಉತ್ಪನ್ನಗಳ ತಂದು ಎಥನಾಲಿಗೆ ಬಳಸ್ತಾ ಹೋದ್ರೆ ಅದ್ರ ಪರಿಣಾಮ ಏನು? ಈ ಯಾವ ವಿವರಗಳು ಇಲ್ಲ. ಬಟ್ ನೀವು ಕೇಂದ್ರ ಸರ್ಕಾರ ಕೇಳಿ, ಅವ್ರು ಬಹಳ ಸೊಳ್ಳೆ ಏನಿಲ್ಲ ಸರ್, ತೈಲ ಆಮದು ಬಿಲ್ ಕಡಿಮೆ ಆಗ್ಬಿಡುತ್ತೆ, ಈಗ 85% ತೈಲವನ್ನ ನಾವು ಬೇರೆ ಕಡೆ ತರಿಸ್ತಾ ಇದೀವಿ, ಮೋದಿಜಿ, ಗಡ್ಕರಿ ಜಿ ಎಲ್ಲ ಜಿಗಳು ಈ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅನ್ನುವ ಮಾತನ್ನ ಆಡ್ತಾರೆ. ಇದರಿಂದ ಗ್ರಾಮೀಣ ಉದ್ಯೋಗ ಸೃಷ್ಟಿಯಾಗುತ್ತೆ, ಎಥನಾಲ್ ತಯಾರಿಕೆಗೆಲ್ಲ ರೈತರೆಲ್ಲ ಅದರಲ್ಲಿ ತೊಡಕೋತಾರೆ, ಪರಿಸರಕ್ಕೆ ಅನುಕೂಲಕರವಾದ ಪರ್ಯಾಯ ಇಂಧನ ಇದು ಅಂತ ಹೇಳಲಾಗುತ್ತೆ. ಆದ್ರೆ ಎಷ್ಟು ಪ್ರಮಾಣದಲ್ಲಿ ಸೇರಿಸ್ಬೇಕು? ಸೊ ವಿದೇಶಗಳಲ್ಲಿ ಬಹುಮಟ್ಟಿಗೆ 10%ಗಿಂತ ಒಳಗೆ ಪೆಟ್ರೋಲ್ಗೆ ಎಥನಾಲ್ ಅನ್ನ ಬಳಸಲಾಗುತ್ತೆ. ವಿತಿನ್ 10%, 5%, 6%, 8%. ನಮ್ಮಲ್ಲಿ ಕ್ಲೇಮ್ ಮಾಡುವುದೇನಿದೆ ಅದು 20-25% ಅಂದ್ರು. ಈಗ ಬರುವ ಮಾಹಿತಿಯ ಪ್ರಕಾರ ಇಟ್ ಆಲ್ರೆಡಿ ಕ್ರಾಸ್ 40%. ಪ್ರತಿಶತ 40ಕ್ಕಿಂತ ಹೆಚ್ಚು ಎಥನಾಲ್ ಅನ್ನ ಪೆಟ್ರೋಲ್ನಲ್ಲಿ ಭಾರತದಲ್ಲಿ ಬಳಸಲಾಗುತ್ತೆ. ಇದು ಬಹುಬೇಗ ನಿಮ್ಮ ವಾಹನದ ಪೆಟ್ರೋಲ್ ಟ್ಯಾಂಕ್ ಇರುತ್ತಲ್ಲ, ಅದು ಬಹುಬೇಗ ಹಾಳಾಗ್ತದೆ ಎಥನಾಲ್ ಬಳಸಿದ್ರೆ. ಅದರಿಂದ ನೀವು ಪೆಟ್ರೋಲ್ ಟ್ಯಾಂಕ್ ಅನ್ನೇ ಬದಲು ಮಾಡಬೇಕಾಗ್ಬೋದು. ಅದ್ರ ಜೊತೆಗೆ ನಿಮ್ಮ ವಾಹನದ ಬೇರೆ ಬೇರೆ ಭಾಗಗಳಿವೆ, ಆ ಭಾಗಗಳ ಮೇಲೆ ಕೂಡ ಅದು ಪರಿಣಾಮ ಬೀರುತ್ತೆ. ಯಾಕಂದ್ರೆ ಅದು ಎಥನಾಲ್ಗಾಗಿ ಮಾಡಿದ್ದೇ ಅಲ್ಲ. ಈ ಕೇಂದ್ರ ಸರ್ಕಾರ ಕೇಳಿದ್ರೆ ಇಲ್ಲ ಅದ್ರ ಬಗ್ಗೆ ಈಗ ಸಂಶೋಧನೆ ನಡೀತಾ ಇದೆ, ಹೊಸ ಹೊಸ ವಾಹನಗಳು ಬರ್ತವೆ, ಅಲ್ಲಿವರೆಗೆ ಏನ್ ಕತೆ? ಸೊ ನೀವು ಈಗ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಳಸುವುದಕ್ಕೆ ಆರ್ಥಿಕ, ಕೃಷಿ ಮತ್ತು ಇಂಧನ ಭದ್ರತೆಯ ಕಾರಣವನ್ನ ಕೇಂದ್ರ ಸರ್ಕಾರ ನೀಡುತ್ತೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನೀವು ಭಾರತದಲ್ಲಿ ತಗೊಳ್ಳಿ, ಒಂದು ವಾಹನ ತಗೊಳ್ಳೋದು ಇದೆಯಲ್ಲ ಮಧ್ಯಮ ವರ್ಗದ ಜನರಿಗೆ, ಅದು ಅಷ್ಟು ಸುಲಭವಾದದ್ದಲ್ಲ. ಇವತ್ತಿನ ದಿನ ನೀವು ಕನಿಷ್ಠ 10, 15, 20 ಲಕ್ಷ, 40 ಲಕ್ಷ, 50 ಲಕ್ಷ ಕೊಟ್ಟು ವಾಹನ ತಗೊಂಡಿದ್ದು ನೀವು 5,000 ಕಿಲೋಮೀಟರ್ ಹೋಗೋ ಹೊತ್ತಿಗೆ ಅದು ಕೆಟ್ಟು ನಿಂತು ಎಲ್ಲ ರಿಪ್ಲೇಸ್ ಮಾಡುವ ಸ್ಥಿತಿ ಬಂದ್ರೆ ಅದಕ್ಕೆ ಯಾರು ಜವಾಬ್ದಾರ ಅಲ್ವಾ? ನೀವು ಇಂಧನವನ್ನು ಉಳಿಸ್ತೀವಿ ಅಂತ ಹೇಳಿ ಯಾಕೆ ಗ್ರಾಹಕರ ತಲೆ ಮೇಲೆ ಹೊಡೆಯೋ ಕೆಲಸವನ್ನು ಮಾಡ್ತೀರಿ? ಇದ್ರ ಬಗ್ಗೆ ಯಾವ ಮಾಹಿತಿಯನ್ನು ಬೇರೆ ಕೊಡ್ತಾ ಇಲ್ಲ. ಕೆಲವು ಮಾಹಿತಿನೇ ಸಿಗಲ್ಲ. RTI ಮೂಲಕ ಮಾಹಿತಿ ಕೇಳಿಲ್ಲ. ನೀವು ಡೀಲರ್ಸ್ ಹತ್ರ ಹೋಗಿ ಕೇಳಿದ್ರು ನೋ, ನೀವು ಪೆಟ್ರೋಲ್ ಬಂಕ್ನ ಹತ್ರ ಹೋಗಿ ಕೇಳಿ ಎಥನಾಲ್ ಎಲ್ಲಿಂದ ಬರುತ್ತೆ ಅಂತ. ಸೊ ಅವ್ರು ಪೆಟ್ರೋಲ್ ಬಂಕ್ನಲ್ಲಿ ಮಾತ್ರ ಎಥನಾಲ್ ಸಿಗುತ್ತೆ, ಉಳಿದ ಕಡೆ ಸಿಗಲ್ಲ ಅನ್ನೋ ಮಾತನ್ನ ಆಡ್ತಾರೆ. ಸೊ ನೀವು ಪೆಟ್ರೋಲ್ ಬಂಕ್ನವರು ಅದನ್ನ ಎಥನಾಲ್ ಬಳಸಬೇಕು. ಅವ್ರು ಎಷ್ಟು ಬಳಸಿದ್ದಾರೆ ಅನ್ನೋದನ್ನ, ಇದು ಪರ್ಸೆಂಟೇಜ್ ವಾಟ್ ಐ ಆಮ್ ಟೆಲ್ಲಿಂಗ್. ಎಥನಾಲ್ ಪೆಟ್ರೋಲ್ ನಲ್ಲಿ ಎಷ್ಟು % ಇದೆ? 30 ಇದೆಯಾ, 40 ಇದೆಯಾ, 50 ಇದೆಯಾ, 60 ಇದೆಯಾ? ಅದನ್ನ ಚೆಕ್ ಮಾಡೋರು ಯಾರು? ನೀವು ವಾಹನ ಹಾಕಿದ ತಕ್ಷಣ ನೋಡಿ, ಯೂಶುವಲಿ ಬಹಳಷ್ಟು ಬಳಕೆದಾರರು ಹೇಳೋದೇನಿದೆ ಅಂದ್ರೆ, ಈ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಹಾಕಿದ ತಕ್ಷಣ
ಮೊದಲ ತಕ್ಷಣ ಗಾಡಿ ಸರಿಯಾಗಿ ಓಡ್ತಾ ಇರುತ್ತೆ. ಸೊ ಇದಾದ ಮೇಲೆ ಕೆಲವು ಕಿಲೋಮೀಟರ್ ಹೋದ ಮೇಲೆ ಇದ್ದಕ್ಕಿದ್ದ ಹಾಗೆ ಗಾಡಿ ಕೈ ಕೊಡೋಕೆ ಪ್ರಾರಂಭ ಆಗುತ್ತೆ. ಸೊ ಅದರ ಪ್ರಮಾಣ ಇದೇನಿದೆ, ಒಂದು ಮೈಲೇಜ್ ಕಡಿಮೆ ಆಗೋದು, ಇನ್ನೊಂದು ಯಾವುದೋ ಬಿಡಿ ಭಾಗಗಳು, ಇನ್ನೊಂದು ಮತ್ತೊಂದು ತೊಂದರೆ ಸ್ಟಾರ್ಟ್ ಆಗೋದು. ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿನೇ ಇಲ್ಲ ಅನ್ನೋದು. ನಮ್ಮಂತ ಪ್ರಜಾಪ್ರಭುತ್ವ ದೇಶದಲ್ಲಿ ಇಂಥದೊಂದು ದೊಡ್ಡದ ಸಾರ್ವಜನಿಕ ನೀತಿಯನ್ನ ಬದಲಿಸುವ ಸಂದರ್ಭದಲ್ಲಿ ಸಾರ್ವಜನಿಕ ಚರ್ಚೆ ನಡಿಬೇಕು ಅನ್ನೋದು ಇಲ್ವಲ್ಲ. ಎಲ್ಲ ಗಪ್ ಚುಪ್ ಗುಪ್ತವಾಗಿ ಯಾಕೆ ಮಾಡ್ತೀರಿ ಹೇಳ್ಬೇಕಲ್ವಾ. ಯತ್ನಾಳ್ ಸಾಹೇಬರಿಗೆ ನಮ್ಮ ಗಡ್ಕರಿ ಸಾಹೇಬರಿಗೆ ಈ ಎಥನಾಲ್ ಉತ್ಪಾದನೆಗೆ ಸಂಬಂಧಪಟ್ಟ ಈಸ್ ಆಲ್ಸೋ ಬಿಸಿನೆಸ್ ಮ್ಯಾನ್. ಈ ಬಿಸಿನೆಸ್ ಮ್ಯಾನ್ ಮತ್ತು ರಾಜಕಾರಣಿಗಳು ಈ ನಡುವಿನ ಸಂಬಂಧ, ಅಥವಾ ರಾಜಕಾರಣಿ ಬಿಸಿನೆಸ್ ಮ್ಯಾನ್ ಆಗೋದು, ಬಿಸಿನೆಸ್ ಮ್ಯಾನ್ ರಾಜಕಾರಣಿ ಆಗೋದು ಅಪಾಯ ಇದ್ದೇನೆ. ಅವರು ತಮ್ಮ ಬಿಸಿನೆಸ್ ಹಿತಾಸಕ್ತಿಯನ್ನ ಬಿಟ್ಟು ಬರಲ್ಲ ಅಂತ. ಆದ್ರಿಂದ ಇಡೀ ಕೇಂದ್ರ ಸರ್ಕಾರ, ನನ್ಗೆ ಗೊತ್ತಿಲ್ಲ ನಿಮ್ಗೆ, ಈ ಎಲೆಕ್ಟ್ರಿಕ್ ಬಸ್ ಅನ್ನ ತಯಾರು ಮಾಡುವವರು ಒಂದ್ ಕಡೆ ಆದ್ರೆ, ಅವರದ್ದು ಒಂದು ರೀತಿ ಆದ್ರೆ, ಇನ್ನೊಂದ್ ಕಡೆ ಎಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈ ರೀತಿ ಆದ್ರೆ ಇದಕ್ಕೆ ಯಾರು ಜವಾಬ್ದಾರರು? ಸೊ ಇದು ಬಹಳ ಮುಖ್ಯವಾದ ಅಂಶ ಅಂತ ನಾನು ಇದ್ರ ಬಗ್ಗೆ ಬಹಳ ವಿವರಗಳನ್ನ ತೆಗೆದುಕೊಂಡು ಬಂದಿದ್ದೀನಿ, ಕೂತ್ಕೊಂಡು ಸ್ಟಡಿ ಮಾಡ್ಕೊ ಬಂದಿದ್ದೀನಿ. ಸೊ ಈ ಪ್ರಾಯೋಗಿಕವಾಗಿ ಏನೇನಾಯ್ತು ಅನ್ನುವ ವಿವರಗಳನ್ನ ನಿಮಗೆ ಕೊಟ್ಟೆ ನಾನು. ಒಟ್ಟಾರೆಯಾಗಿ ಈ ಪ್ರಯೋಗದ ವಿವರಗಳನ್ನ ಯಾಕೆ ಇಲ್ಲಿ ಮಾಡ್ತಾ ಇಲ್ಲ ಅಂತ, ಯಾಕೆ ಅದನ್ನ ಬಹಿರಂಗಪಡಿಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅಲ್ವಾ? ದಿಸ್ ಈಸ್ ದ ಥಿಂಗ್ ಅಂತ. ನೀವು ಈಗ E20 ಅಂತ ಏನ್ ಕರೀಲಾಗ್ತದೆ, 20% ಎಥನಾಲ್ ಮತ್ತು 80% ಪೆಟ್ರೋಲ್ ಇದ್ರೆ ಅದು E20 ಅಂತ ಕರೀಲಾಗುತ್ತೆ. ಆದ್ರೆ ಇದು E20 ಉಳ್ಕೊಂಡಿಲ್ವಲ್ಲ, ಇದು E40, E60, E80 ಆದ್ರೆ ವಾಟ್ ವಿಲ್ ಹ್ಯಾಪನ್? ಸೊ E20 ಏನಿದೆ, ಈ E20 ಬಗ್ಗೆನೇ ಪ್ರಯೋಗ ಏನ್ ಮಾಡಿದೀವಿ ಅಂತ ಯಾವ ವಿವರವನ್ನು ಕೂಡ ಕೇಂದ್ರ ಸರ್ಕಾರ ಏನು ಪ್ರಕಟಪಡಿಸ್ತಾ ಇಲ್ಲ ಅಂತ. ಸೊ ಫ್ಲೆಕ್ಸ್ ಫ್ಯೂಯಲ್ ಅಂತ ವಾಹನಗಳ ಉತ್ಪಾದನೆಗೆ ಉತ್ತೇಜನ ನೀಡ್ತಾ ಇರುತ್ತೆ. ಎಥನಾಲ್ ಬಳಕೆಯ ವಾಹನಗಳೇನಿವೆ ಅದಕ್ಕೆ ಕೇಂದ್ರ ಸರ್ಕಾರ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುತ್ತೆ ಅಂತ ಹೇಳಲಾಗುತ್ತೆ. ಅದು ಯಾವಾಗ ಪ್ರೋತ್ಸಾಹವನ್ನು ಕೊಡ್ತೀರಿ ನೀವು? ಅಲ್ಲಿಯವರೆಗಿನ ಕತೆ ಏನು? ಅಟ್ಲೀಸ್ಟ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎನಿಬಡಿ ಕ್ಯಾನ್. ನೀವು ಈ ಎಥನಾಲ್ ಬಳಸುವಂತ ವಾಹನಗಳು ಸಿದ್ಧಗೊಂಡು ಅವರು ಮಾರುಕಟ್ಟೆಗೆ ಬಂದು ಎಲ್ಲ ಆದ್ರೆ ಆವಾಗ ಎಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಸಪರೇಟ್ ಪೆಟ್ರೋಲ್ ಬಂಕ್ನಲ್ಲಿ ಎಥನಾಲ್ ಮಿಶ್ರಿತ ಪೆಟ್ರೋಲು ಮತ್ತು ಎಥನಾಲ್ ಮಿಶ್ರಿತವಲ್ಲದ ಪೆಟ್ರೋಲ್ ಎರಡೂ ಅವೈಲೇಬಲ್ ಇರ್ಬೇಕಲ್ವಾ? ಆ ಚಾಯ್ಸ್ ಒಬ್ಬ ಗ್ರಾಹಕನಿಗೆ ಇರ್ಬೇಕಲ್ಲ. ನಾನು ಎಥನಾಲ್ ಮಿಶ್ರಿತ ಪೆಟ್ರೋಲ್ ಅದ E20 ಹಾಕ್ಬೇಕೋ ಹಾಕ್ಕೊಡುದ ನಾನು? ಆ ಆಯ್ಕೆ ನಂದು, ಆ ಆಯ್ಕೆ ಕೇಂದ್ರ ಸರ್ಕಾರದ. ಗಡ್ಕರಿ ತೀರ್ಮಾನ ತಗೋಬೇಕು. ಹೂ ಇಸ್ ಗೋಯಿಂಗ್ ಟು ಡಿಸೈಡ್ ಅಬೌಟ್ ದಟ್? ನಾವು ಜೀವಮಾನ ತುಂಬ ದುಡಿದು ಇದು ಮಾಡಿದ ವೆಹಿಕಲ್ಗಳು ಏನಿರ್ತವೆ, ಆ ವೆಹಿಕಲ್ಗಳು 5-10 ಸಾವಿರ ಕಿಲೋಮೀಟರ್ ಓಡ ತಕ್ಷಣ ಹಾಳಾಗಿ ನಿಂತ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಕೇಂದ್ರ ಸರ್ಕಾರ ಅದ್ರ ಜವಾಬ್ದಾರಿಯನ್ನ ಹೊರುತ್ತಾ? ಸೊ ಈ ಪ್ರಶ್ನೆಗಳಿವೆ. ಆದ್ರೆ ದೇಶದ ಎಲ್ಲ ಕಡೆ ಇದರ ವಿರುದ್ಧ ಕೂಗು ಕೇಳಬರ್ತಾಯಿದೆ. ನೀವು ಪೆಟ್ರೋಲ್ ಬಂಕ್ಗಳಲ್ಲಿ ನೋಡಿದ್ರೆ ಉತ್ತರ ಭಾರತದಲ್ಲೂ ಬಹಳಷ್ಟು ಜನ ಪೆಟ್ರೋಲ್ ಬಂಕ್ಗಳಲ್ಲಿ ಗಲಾಟೆ ಮಾಡ್ತಿದ್ದಾರೆ. ಏನಿದ್ರ ಕತೆ, ವಿವರಗಳೇನು? ಯಾವ ವಿವರ ಪೆಟ್ರೋಲ್ ಬಂಕ್ನವ್ರು ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಆಯಿಲ್ ಕಂಪನಿಗಳೇನಿವೆ ಅವರು ಹೇಳ್ತಾ ಇಲ್ಲ. ಇದು ಏನಿದೆ ಷಡ್ಯಂತ್ರ? ಆಯಿಲ್ ಕಂಪನಿಗಳು, ಸರ್ಕಾರ, ಇವ್ರ ನಡುವೆ ಯಾವುದೋ ದಟ್ ಬೇರೆ ರೀತಿಯ ಸಂಬಂಧಗಳಿದೆಯಾ? ಈ ಪ್ರಶ್ನೆಗಳಿಗೆ ಸಾರ್ವಜನಿಕರಿಗೆ ಉತ್ತರ ಕೊಡಬೇಕಾದ್ದು ಸರ್ಕಾರದ ಕರ್ತವ್ಯ ಆಗಿದೆ, ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಅಂತ. ಅದು ಯಾವುದು ಕೂಡ ಇವತ್ತಿನ ಸಂದರ್ಭದಲ್ಲಿ ಕಾಣ್ತಾ ಇಲ್ಲ. ಸರ್ಕಾರ ಉತ್ತರ ಕೊಡದೆ ತಪ್ಪಿಸಿಕೊಳ್ತಾ ಇದೆ. ಏನ್ ಮಾಡ್ತಿದೆ ಹೇಳಿ? ಸರ್ಕಾರ ಉತ್ತರ ಕೊಡದೆ ತಪ್ಪಿಸಿಕೊಳ್ಳುತ್ತಿದೆ. ಯಾವುದ್ರ ಬಗ್ಗೆ ವಿವರ ನೀಡಲ್ಲ. RTI ಹಾಕಿದ್ರು ಇಲ್ಲ, ಇದು RTI ಇಂದ ಹೊರಗಡೆ ಇಟ್ಬಿಡೋದಪ್ಪ, ಇದು RTI ವ್ಯಾಪ್ತಿ ಬರಲ್ಲ ಅಂತ ಜನ ಕೇಳೋ ಹಾಗಿಲ್ಲ. ಸೊ ಆದ್ರಿಂದ ಇಡೀ ದೇಶದಲ್ಲಿ ಯಾವ ರೀತಿ ಅಂದ್ರೆ ಕೆಲವರು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ನೀವು ಹೀಗೆ ಮಾಡಿ 2029 ನೀವು ಬುದ್ಧಿ ಕಲಿಸ್ತೀವಿ, ನೀವು ನಮಗೆ ಮೋಸ ಮಾಡ್ತಿದ್ದೀರಿ,
ನಮ್ಮ ವಾಹನಗಳ ಹಾಳಾಯಿತು. ಇಂಥ ನೂರಾರು ಅನುಭವಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಬರ್ತವೆ. ಅದರಿಂದ ಗೌರ್ಮೆಂಟ್ ವಿಲ್ ಹ್ಯಾವ್ ಟು ಕ್ಲಾರಿಫೈ. ಅದರ ಬಗ್ಗೆ ವಿವರ ನೀಡಬೇಕಾದ್ದು ಸರ್ಕಾರದ ಕರ್ತವ್ಯ. ಪ್ರಯೋಗ ಮಾಡ್ತಾ ಇದ್ರೆ ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಇದು ಪ್ರಯೋಗಾತ್ಮಕವಾಗಿ ಅಂತ ಹೇಳಲಾಗ್ತಾ ಇದೆ, ಆದ್ರೆ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಈ ಬಗ್ಗೆ ವಿವರವನ್ನ ಪಡೆಯುವ ಹಕ್ಕು ಪ್ರತಿಯೊಬ್ಬ ಭಾರತೀಯರಿಗಿದೆ ಅಲ್ವಾ? ಆದ್ರಿಂದ ಕೇಂದ್ರ ಗಡ್ಕರಿ ಶುಡ್ ಕಮ್ ಔಟ್ ವಿತ್ ಟ್ರೂತ್. ಗಡ್ಕರಿ ಅವರು ಸತ್ಯವನ್ನ ಹೇಳಬೇಕು. ಭಾರತೀಯ ಮಧ್ಯಮ ವರ್ಗದ ಜನ ಇದಾರಲ್ಲ, ಅವರ ತಲೆಯ ಮೇಲೆ ಹೊಡೆಯುವ ಕೆಲಸವನ್ನ ಮಾಡಬೇಡಿ ದಯವಿಟ್ಟು. ಅವರು ತೆಗೆದುಕೊಂಡ ವಾಹನ ಏನಿದೆ ಅದು ಬಹುಬೇಗ ನಿಮ್ಮ ಎಥನಾಲ್ E20 ಇಂದಾಗಿ ಹಾಳಾದ್ರೆ ಅದಕ್ಕೆ ಹೂ ಇಸ್ ರೆಸ್ಪಾನ್ಸಿಬಲ್? ಈ ಬಗ್ಗೆ ಸರ್ಕಾರ ಉತ್ತರ ನೀಡಬೇಕಾಗಿದೆ, ಅದು ಅವರ ಕರ್ತವ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮಾತು ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.